ನಮಸ್ಕಾರ. ಎಷ್ಟೋ ಸತಿ ಆಗಿದೆ ಅಲ್ವಾ, ನಾವು ನಮ್ಮ ಪಾರ್ಟ್ನರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೋಗ್ತೀವಿ, ಎಮೋಷ್ನಲಿ ನಾವು ಅವರಿಗೆ ಕೋಪಪ್ ಮಾಡಬೇಕು ಅಂತ ಹೋಗ್ತೀವಿ. ಅಂದರೆ ನಾವೇನೋ ಅಂತ ಹೇಳ್ತೀವಿ, ಎಷ್ಟೋ ಸತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಕೆಲವು ಸತಿ ನಾವೇನೋ ಅಡ್ವೈಸ್ ಮಾಡೋಕ್ಕೆ ಹೋದರೆ ಸಾಕು ಇರಿಟೇಟ್ ಆಗಿಬಿಡ್ತಾರೆ. ಯಾಕೆ ಹೀಗಾಗತ್ತೆ, ಯಾಕೆ ಅವ್ರ ಬಿಹೇವಿಯರ್ ಹೀಗೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ, ಪಾರ್ಟ್ನರ್ಶಿಪ್ ಅನ್ನೋದು ಅದಕ್ಕೇನೆ ಅಲ್ವಾ. ಕಷ್ಟ ಆಗಲಿ ಸುಖ ಆಗಲಿ ಇಬ್ಬರು ಜೊತೇಲಿರಬೇಕು ಅನ್ನೋದು. ಆದರೆ ಕೆಲವು ಸತಿ ಏನಾಗ್ತಾ ಹೋಗುತ್ತೆ, ಟೈಮ್ ಕಳೆದಂಗೆ ನಮ್ಮ ರಿಲೇಷನ್ಶಿಪ್ ಬಾಂಡಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂತ ಅಂದರೆ ರಿಲೇಷನ್ಶಿಪ್ಪು ನಾವು ಹೇಗೆ ನಮ್ಮ ದೇಹಕ್ಕೆ ವರ್ಕೌಟ್ ಮಾಡ್ತೀವಿ, ಹೇಗೆ ಪ್ರತಿಯೊಂದು ನಿತ್ಯ ನಮ್ಮ ಬಗ್ಗೆ ನಾವು ಕಾಳಜಿ ತಗೋತೀವಿ, ಹಾಗೆ ಸಂಬಂಧಕ್ಕೂ ಕಾಳಜಿ ತಗೋತಾ ಹೋಗಬೇಕು. ಯಾವಾಗ ನಾವು ಅದಕ್ಕೆ ಬಿಡು, ಹೇಗಿದ್ರು ಮದುವೆ ಆಯ್ತಲ್ಲ, ಹೇಗಿದ್ರು ನನ್ನ ಜೊತೆ ಇದ್ದಾಳಲ್ಲ, ಇದನ್ನು ಗ್ರಾಂಟೆಡ್ ಆಗಿ ನಾವು ತಗೋತಾ ಹೋದರೆ ಖಂಡಿತವಾಗ್ಲೂ ರಿಲೇಷನ್ಶಿಪ್ಪು ಮಾಸೋದ್ರಲ್ಲಿ ಡೌಟೇ ಇಲ್ಲ. ಈಗಲೂ ನಾವು ನೋಡ್ತಾ ಇದ್ದೀವಿ, ಎಷ್ಟೊಂದು ಡಿವೋರ್ಸ್ ಆಗ್ತಾ ಇದೆ, ಬ್ರೇಕಪ್ ಆಗ್ತಿದೆ. ಯಾಕಪ್ಪ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಕೂಡ ಎಂಥದೇ ಒಳ್ಳೆ ವ್ಯಕ್ತಿಯಾಗಿರಲಿ, ಯಾವಾಗ ನಾವು ಅವರ ಒಟ್ಟಿಗೆ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಿಸ್ಬಿಹೇವ್ ಮಾಡೋದಾಗಿರ್ಬೋದು, ಅವರನ್ನು ಗ್ರಾಂಟೆಡ್ ಆಗಿ ತಗೋತಾ ಹೋಗ್ತೀವಿ, ಖಂಡಿತವಾಗ್ಲೂ ರಿಲೇಷನ್ಶಿಪ್ ಮುರಿಯುತ್ತೆ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಮನುಷ್ಯರು, ನಾವು ಪ್ರತಿ ಸತಿ ನಮ್ಮ ಬಿಹೇವಿಯರ್ ಚೇಂಜ್ ಆಗ್ತಾ ಹೋಗುತ್ತೆ, ನಾವು ಎವಲ್ಯೂಷನ್ ಆಗ್ತಾ ಹೋಗ್ತೀವಿ ಹೊರತು ನಾವು ಹಾಗೆ ಇರ್ಲಿಕ್ಕೆ ಹೋಗಲ್ಲ. ಆದರೆ ಎಷ್ಟೇ ವ್ಯಕ್ತಿ ಯಾರೇ ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇರಲಿ, ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿರಲಿ, ಯಾವಾಗ ನೀವು ಅವರನ್ನು ಗ್ರಾಂಟೆಡ್ ಆಗಿ ತಗೋತೀರಾ, ಡಿಸಪಾಯಿಂಟ್ ಮಾಡ್ತಾ ಹೋಗ್ತೀರಾ, ಆ ಪ್ರೀತಿ ನಶಿಸೋದ್ರಲ್ಲಿ ಡೌಟೇ ಇಲ್ಲ. ಆದರೆ ಕೆಲವು ಸತಿ ನಮ್ಮ ಪಾರ್ಟ್ನರಿಗೆ ಹೇಗೆ ನಾವು ಸಪೋರ್ಟ್ ಮಾಡಬೇಕಾಗತ್ತೆ, ಕೆಲವು ಸತಿ ನಾವೇನೋ ಹೇಳಿದಾಗ ಅವ್ರು ಏನೋ ಅಪಾರ್ಥ ಮಾಡಿಕೊಂಡು ಇರಿಟೇಟ್ ಆಗ್ತಾರೆ, ಹೇಗೆ ಆಪ್ರೇಟ್ ಮಾಡೋದು, ಅವರ ಸೈಕಾಲಜಿಯನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದಿದ್ರೆ ಇವತ್ತಿನ ಟಾಪಿಕಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ. ನೋಡಿ, ಪ್ರತಿಯೊಬ್ಬರ ಮನುಷ್ಯನಲ್ಲೂ 3 ಬಿಹೇವಿಯರ್ ಮೋಡ್ ಇರುತ್ತೆ. ನಾವು ಹೇಗೆ ನಮ್ಮ ಪ್ರಾಬ್ಲಮನ್ನು ಕೋಪಿಂಗ್ ಮೆಕ್ಯಾನಿಸಮ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಒಂದು ಎಮೋಷ್ನಲ್ ಮೋಡ್. ಕೆಲವು ಸತಿ ನಮ್ಮ ಪಾರ್ಟ್ನರ್ ತುಂಬಾ ದುಃಖವಾಗಿರ್ತಾರೆ, ನಾವು ಏನೋ ಹೋಗ್ಬಿಟ್ಟು ಅವರಿಗೆ ಲಾಜಿಕಲ್ ಸೊಲ್ಯೂಷನನ್ನು ಕೊಟ್ಟರೆ ಆಗ ಇರಿಟೇಟ್ ಆಗುತ್ತೆ. ಎಮೋಷ್ನಲ್ ಮೋಡ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಜೊತೆ ಯಾರೋ ಒಬ್ಬರು ಕೂತ್ಕೊಂಡು ಎಂಪಥೆಟಿಕ್ ಆಗಿ ಅಂತ ಹೇಳಿದ್ರೆ ಏನು ಸೊಲ್ಯೂಷನ್ ಬೇಕಾಗಿರಲ್ಲ, ನಮಗೆ ಗೊತ್ತಿರುತ್ತೆ, ಈಗ ನಮಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಮ್ಗೆ ಸೊಲ್ಯೂಷನ್ ಗೊತ್ತಿರಲ್ವಾ. ಆದರೆ ನಮಗೆ ಜಸ್ಟ್ ಯಾರೋ ಒಬ್ಬರು ಕೇಳೋ ವ್ಯಕ್ತಿ ಬೇಕಾಗಿರುತ್ತೆ. ಅಂತ ಹೇಳಿದ್ರೆ, ಹೌದು ಹೀಗಾಗ್ಬಿಡುತ್ತಾ, ಹಾಗಾಗಬಾರ್ದಿತ್ತು ಅನ್ನೋ ಒಂದು ಮೆಕ್ಯಾನಿಸಮಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅಥವಾ ಯಾರೋ ಒಬ್ಬರು ಈ ಥರ ಒಂದು ಸಾಂತ್ವನದ ಮಾತುಗಳನ್ನು ಆಡಬೇಕು ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ. ಸೊ ಇದು ಎಮೋಷ್ನಲ್ ಮೋಡ್ ಆಗಿರುತ್ತೆ. ಕೆಲವು ಸತಿ ಅಳೋದಾಗಿರಬಹುದು, ಅಥವಾ ಕೆಲವು ಸತಿ ಬೇಜಾರು ಮಾಡ್ಕೊಳ್ತಾ ಇರೋದಾಗಿರ್ಬೋದು, ಪೇಚಾಡ್ತಾ ಇರಬಹುದು. ಇದೆಲ್ಲವೂ ಎಮೋಷ್ನಲ್ ಮೋಡಲ್ಲಿ ಆಪ್ರೇಟ್ ಮಾಡ್ತಾ ಇರ್ತಾರೆ. ಆಗ ನೀವು ಯಾವುದೇ ಕಾರಣಕ್ಕೂ ಅವರಿಗೆ ಲಾಜಿಕಲ್ ಸೊಲ್ಯೂಷನನ್ನು ಕೊಡೋದಾಗಿರ್ಬೋದು, ಅಯ್ಯೋ ಇಷ್ಟೇ ತಾನೇ, ನೀನು ಓವರ್ ರಿಯಾಕ್ಟ್ ಮಾಡ್ತಾ ಇದೆಯಾ, ಇದೇನು ದೊಡ್ಡ ವಿಷಯನಾ ಅಂತೆಲ್ಲ ನಾವು ಮಾತಾಡಬಾರ್ದಾಗತ್ತೆ. ಅಂತ ಅದ್ರ ಬದಲಾಗಿ, ಹೌದಾ ಹೀಗಾಗಬಾರ್ದಿತ್ತು, ಸ್ವಲ್ಪ ಟೈಮ್ ತಗೋ, ನಿಂಗೇನಾದರೂ ಸ್ವಲ್ಪ ಸ್ಪೇಸ್ ಬೇಕಾ, ಮತ್ತೆ ಬಂದು ಇದ್ರ ಬಗ್ಗೆ ಮಾತಾಡೋಣ, ಅಥವಾ ಅವ್ರು ಏನಾದರೂ ಹೇಳ್ತಾ ಇದ್ರೆ ತಾಳ್ಮೆಯಿಂದ ಏನೇ ಸೊಲ್ಯೂಷನ್ ಕೊಡದೆ ಸುಮ್ಮನೆ ಆಲಿಸಿದ್ರು ಕೂಡ ಎಷ್ಟೋ ಸತಿ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ನೀವು ಎಷ್ಟೋ ಸತಿ ನೀವು ಆಪ್ತ ಸಮಾಲೋಚಕರ ಹತ್ರ ಹೋಗಿರ್ತೀರಾ, ಅಥವಾ ನನ್ನ ಹತ್ರ ಬರುವಾಗಲೂ ಅಷ್ಟೇ ಕೌನ್ಸಿಲಿಂಗಿಗೆ ಖಂಡಿತವಾಗ್ಲೂ ಅವರಿಗೆ ಪ್ರಾಬ್ಲಮ್ ಗೊತ್ತಿರುತ್ತೆ, ಆದರೆ ಅದಕ್ಕೆ ಸೊಲ್ಯೂಷನ್ನು ಕೂಡ ಗೊತ್ತಿರುತ್ತೆ. ಅವರಿಗೆ ಯಾರೋ ಒಂದು ಕೇಳೋ ಜೀವ ಬೇಕಾಗಿರುತ್ತೆ. ಎಷ್ಟೋ ಸತಿ ನಮ್ಗೆ ಅನಿಸಿರುತ್ತಲ್ವ, ನನ್ನ ಕಷ್ಟನ ಯಾರೋ ಹತ್ರ ಹೇಳ್ಕೋಬೇಕು ಅನಿಸ್ತಾ ಇರುತ್ತೆ ಅಂತ. ಹಾಗೆ ಈ ಎಮೋಷ್ನಲ್ ಮೋಡಲ್ಲಿ ಅವರು ಆಪ್ರೇಟ್ ಮಾಡ್ತಾ ಇರ್ತಾರೆ. ಆಗ ದಯವಿಟ್ಟು ಯಾವುದೇ ಥರ ಲಾಜಿಕಲ್ ಸೊಲ್ಯೂಷನನ್ನು ಕೊಡ್ತಾ ಹೋಗಬೇಡಿ. ಇನ್ನೊಂದು ಬಿಹೇವಿಯರಲ್ ಮೋಡ್. ನೀವು ನೋಡಿರ್ಬೋದು, ಕೆಲವು ಸತಿ ನಮಗೆ ತುಂಬಾ ಸ್ಟ್ರೆಸ್ ಆದರೆ ಅಥವಾ ಏನೇ ಒಂದು ಟೆನ್ಷನ್ ಆದರೆ ಬಿಹೇವಿಯರಲ್ ಚೇಂಜಸ್ ಆಗುತ್ತೆ. ಎಕ್ಸಾಂಪಲ್, ಕೆಲವು ಸತಿ ನಮಗೆ ದುಡ್ಡಿರಲ್ಲ ಅಂತ ಅನಿಸುತ್ತೆ, ಆದರೂ ಕೂಡ ನಾವು ಹೋಗಿ ಅನ್ನೆಸೆಸರಿ ಯಾವುದಾದ್ರೂ ಒಂದು ವಸ್ತುಗಳನ್ನು ಖರೀದಿ ಮಾಡೋದಾಗಿರ್ಬೋದು, ಓವರಾಗಿ ಶಾಪಿಂಗ್ ಮಾಡೋದಾಗಿರ್ಬೋದು, ಹೆಚ್ಚಾಗಿ ಸ್ವೀಟ್ ತಿನ್ನೋದಾಗಿರ್ಬೋದು, ಅಥವಾ ಹೆಚ್ಚಾಗಿ ಮೊಬೈಲನ್ನು ಯೂಸ್ ಮಾಡೋದಾಗಿರ್ಬೋದು, ಹೆಚ್ಚಾಗಿ ಕನ್ನಡಿ ಮುಂದೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಏನೋ ಒಂದು ಬಿಹೇವಿಯರಲ್ ಚೇಂಜಸ್ ಆಗ್ತಾ ಹೋಗುತ್ತೆ. ಇದನ್ನು ಬಿಹೇವಿಯರಲ್ ಮೋಡ್ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಹೇಗೆ ಚೇಂಜ್ ಮಾಡೋದು, ಇದನ್ನು ಹೇಗೆ ಓವರ್ಕಮ್ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ ಪಾರ್ಟ್ನರಲ್ಲಿ ಈ ಚೇಂಜಸನ್ನು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ತಕ್ಷಣ ಕೂತ್ಕೊಂಡು ಅವ್ರ ಹತ್ರ ಮಾತಾಡಿ, ಯಾಕೆ, ಏನಾಯಿತು, ಏನು ಪ್ರಾಬ್ಲಮ್ಮು ಅಂತ ಅವರನ್ನು ಕೇಳಿ. ಅವರ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಟೈಮಲ್ಲಿ ಅವರಿಗೆ ಲಾಜಿಕಲ್ ಸೊಲ್ಯೂಷನನ್ನು ಕೊಡಿ. ಯಾಕಂತ ಹೇಳಿದ್ರೆ ಅವರ ಬಿಹೇವಿಯರಲ್ಲಿ ಚೇಂಜಸ್ ಆಗ್ತಾ ಇದೆ, ಅವರಾಗಿಲ್ಲ. ಸೊ ಹಾಗಾಗಿ ಅಂಥ ಸಮಯದಲ್ಲಿ ನಿಮ್ಮ ಹೆಲ್ಪ್ ಖಂಡಿತ ಬೇಕಾಗುತ್ತೆ. ಆಗ ಅವರಿಗೆ ಅಡ್ವೈಸು ತುಂಬಾ ಮುಖ್ಯ. ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ ಥಿಂಕಿಂಗ್ ಮೋಡ್.
ಕೆಲವು ಸತಿ ನೀವು ನೋಡಿರ್ತೀರ ನಿಮ್ಮ ಪಾರ್ಟ್ನರ್ ತುಂಬ ಅಲೂಫಾಗಿ ಏನು ಯೋಚನೆ ಮಾಡ್ತಾ ಇರ್ತಾರೆ, ಏನು ಸೊಲ್ಯೂಷನ್ ಅಂತ ಗೊತ್ತಾಗ್ತಾ ಇರಲ್ಲ, ಅಥವಾ ಪದೇ ಪದೇ ಅದೇ ವಿಷಯವನ್ನು ಯೋಚನೆ ಮಾಡ್ತಾ ಇರೋದಾಗಿರಬಹುದು, ರಾತ್ರಿ ನಿದ್ದೆ ಮಾಡದೇ ಇರೋದಾಗಿರಬಹುದು. ಈ ಥರ ಒಂದು ಥಿಂಕಿಂಗ್ ಮೋಡಲ್ಲಿ ಹೋಗ್ಬಿಟ್ಟಿರ್ತಾರೆ. ಯಾಕೆ ಹೀಗಾಯಿತು, ನನಗೆ ಏನಕ್ಕೆ ಹಿಂಗಾಯಿತು, ನನಗೆ ಈ ಥರ ಕಷ್ಟ ಬರಬೇಕಾ ಅಂಥ ಟೈಮಲ್ಲಿ ನೀವು ಅವರಿಗೆ ಲಾಜಿಕಲ್ ಸೊಲ್ಯೂಷನ್ಗಿಂತ ಧೈರ್ಯವನ್ನು ತುಂಬೋ ಕೆಲಸ ಮಾಡಿ. ಯಾವಾಗಲೂ ಅಷ್ಟೇ ಹೇಳಿ, ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಆಗಲಿ ಸುಖ ಆಗಲಿ ಬಂದು ಹೋಗ್ತಾನೆ ಇರುತ್ತೆ, ಯಾವುದೂ ಪರ್ಮನೆಂಟ್ ಅಲ್ಲ ಅಲ್ವಾ. ಈಗ ನಾನು ಬೆಳಗ್ಗೆ ನಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಡೀ ದಿನ ನಗಲಿಕ್ಕೆ ಸಾಧ್ಯ ಇಲ್ಲ, ಬೆಳಗ್ಗೆ ಅಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಡೀ ದಿನ ಅಳ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಎಮೋಷನ್ಸು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಮತ್ತು ನೋಡಿ ನಾವು ಇವಾಗ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ಟಾಕ್ಸಿಕ್ ಪಾಸಿಟಿವಿಟಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಮೊದಲು ನನಗೂ ಈ ಅಡಿಕ್ಷನ್ ಇತ್ತು. ಏನಪ್ಪ ಅಂತ ಹೇಳಿದ್ರೆ ಯಾವಾಗಲೂ ನಾನು ಸಂತೋಷವಾಗಿರಬೇಕು, ಯಾವಾಗಲೂ ಖುಷಿಯಾಗಿರಬೇಕು. ಒಂದು ದಿನ ನಂಗೆ ಎದ್ದೇಳೋಕ್ಕಾಗ್ತಿರ್ಲಿಲ್ಲ, ಬೇಜಾರಾಗಿರಲಿಲ್ಲ ಅಂತ ಹೇಳಿದ್ರೆ ನಮಗೆ ನಾವೇ ಟ್ಯಾಗ್ ಮಾಡ್ಕೊಂಡ್ಬಿಡ್ತೀವಿ, ನಾನು ಡಿಪ್ರೆಷನಲ್ಲಿದ್ದೀನಿ, ನಾನು ಸಂತೋಷವಾಗಿಲ್ಲ, ಚೆನ್ನಾಗಿಲ್ಲ ಅಂತ. ಬಟ್ ನಾವೆಲ್ಲರೂ ಮನುಷ್ಯರು. ಒಂದು ದಿನ ನಮ್ಗೆ ಎದ್ದೇಳೋಕ್ಕಾಗಲಿಲ್ಲ, ನಿತ್ಯ ರುಟೀನ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ. ಯಾಕಂತ ಹೇಳಿದ್ರೆ ಯಾವಾಗಲೂ ನಾವು ಸದಾ ಖುಷಿಯಾಗಿರಬೇಕು, ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಅಂತ ಹೇಳಿದ್ರೆ ಅದು ಮುಟ್ಟಾಳ್ತಾನ. ನಾವೆಲ್ಲರೂ ಮನುಷ್ಯರಲ್ವಾ, ಪ್ರತಿಯೊಬ್ಬರಿಗೂ ಎಮೋಷನ್ಸ್ ಇರುತ್ತೆ ಅಲ್ವಾ. ಹಾಗಾಗಿ ಆ ಆಪರೆಂಟ್ ಮೋಡಲ್ಲಿ ಯಾವಾಗಲೂ ನೀನು ಬೇಜಾರಾಗಿರ್ತೀವಿ, ಯಾವಾಗಲೂ ನೋವು ಮಾಡ್ತಿರ್ತೆ, ಯಾವಾಗಲೂ ಓವರ್ ಥಿಂಕ್ ಮಾಡ್ತಿರ್ತೀಯ ಅಂತ ಹೇಳಲಿಕ್ಕೆ ಹೋಗ್ಬೇಡಿ. ಅದ್ರ ಬದಲಾಗಿ ಆ ಟೈಮಲ್ಲಿ ನೀವು ಅವರಿಗೆ ಧೈರ್ಯ ತುಂಬೋ ಕೆಲಸ ಮಾಡಿ. ಈ ಥರ ಇದೆಲ್ಲ ಒಂದು ಮಾಡ್ತಾ ಹೋದರೆ ನಿಮ್ಮ ಸಂಬಂಧ ಸ್ಟ್ರೆಂತ್ ಆಗ್ತಾ ಹೋಗುತ್ತೆ. ನೀವು ನಿಮ್ಮ ಪಾರ್ಟ್ನರ್ ಒಟ್ಟಿಗೆ ತುಂಬ ಸಂತೋಷವಾಗಿರ್ಬೋದು, ಖುಷಿಯಾಗಿರ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.